ತಮ್ಮ ಚಂದಾದಾರರಿಗೆ ಇನ್ನು ಮುಂದೆ ಸೇವೆಗಳನ್ನು ಅತಿ ವೇಗವಾಗಿ, ಯಾವುದೇ ಗೊಂದಲವಿಲ್ಲದೆ ಹಾಗೂ ಅತ್ಯಂತ ಪಾರದರ್ಶಕವಾಗಿ ತಲುಪಿಸಬೇಕು ಎನ್ನುವ ಉದ್ದೇಶದೊಂದಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಈಗ ಭರ್ಜರಿ ಡಿಜಿಟಲ್ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಇಪಿಎಫ್ಒ ಸಂಸ್ಥೆಯು ತನ್ನ ಸೆಂಟ್ರಲೈಸ್ಡ್ ಐಟಿ ಎನೇಬಲ್ಡ್ ಸರ್ವಿಸಸ್ ಯೋಜನೆಯಡಿಯಲ್ಲಿ ಇಡೀ ದೇಶದ ಪಿಎಫ್ ಸದಸ್ಯರ ಸಂಪೂರ್ಣ ಡೇಟಾವನ್ನು ಈಗ ಒಂದೇ ಒಂದು ಏಕೀಕೃತ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ವರ್ಗಾಯಿಸಿದೆ. ಹಾಗಾದರೆ ಇಪಿಎಫ್ಒ ವ್ಯವಸ್ಥೆಯಲ್ಲಿ ಜಾರಿಗೆ ಬಂದಿರುವ ಆ 10 ಪ್ರಮುಖ ಬದಲಾವಣೆಗಳು ಯಾವುವು ಎಂಬುದನ್ನು ನಾವೀಗ ಒಂದೊಂದಾಗಿ ತಿಳಿಯೋಣ. ನಂಬರ್ 1, ಜುಲೈ 15ರ ಒಳಗಾಗಿ ಪಿಎಫ್ ಬಡ್ಡಿ ಹಣ ಜಮೆ. 2025-26ನೇ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದ ನಿಮ್ಮ ಪಿಎಫ್ ಬಡ್ಡಿಯ ಮೊತ್ತವನ್ನು 2026ರ ಜುಲೈ 15ರ ಒಳಗಾಗಿಯೇ ಎಲ್ಲ ಸದಸ್ಯರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ದೇಶದ ಕೋಟ್ಯಾಂತರ ಪಿಎಫ್ ಖಾತೆದಾರರ ಅಕೌಂಟ್ಗಳಿಗೆ ಒಟ್ಟು ಸುಮಾರು 1.44 ಲಕ್ಷ ಕೋಟಿ ರೂಪಾಯಿಯ ಬೃಹತ್ ಬಡ್ಡಿ ಮೊತ್ತವನ್ನು ಈ ಅವಧಿಯಲ್ಲಿ ವರ್ಗಾವಣೆ ಮಾಡಲಾಗುತ್ತದೆ. ನಂಬರ್ 2, ನಿಮ್ಮ ಪಿಎಫ್ನ ಎಲ್ಲ ಅಪ್ಡೇಟ್ ಒಂದೇ ವೇದಿಕೆಯಲ್ಲಿ ಲಭ್ಯ. ಹೊಸದಾಗಿ ಪರಿಚಯಿಸಲಾಗಿರುವ ಏಕೀಕೃತ ಸದಸ್ಯರ ಪೋರ್ಟಲ್ನಲ್ಲಿ ಸೆಂಟ್ರಲೈಸ್ಡ್ ಮೆಂಬರ್ ಪೋರ್ಟಲ್ ನಿಮ್ಮ ಪಿಎಫ್ ಬ್ಯಾಲೆನ್ಸ್ ಎಷ್ಟು ಅನ್ನೋದರಿಂದ ಹಿಡಿದು ಮೆಂಬರ್ಶಿಪ್ ವಿವರಗಳು, ಕ್ಲೇಮ್ ಸ್ಟೇಟಸ್, ಪೆನ್ಷನ್ ದಾಖಲೆಗಳು ಸೇರಿದಂತೆ ಇತರೆ ಎಲ್ಲ ಮಾಹಿತಿಗಳನ್ನು ನೀವು ಇನ್ಮುಂದೆ ಒಂದೇ ಸೂರಿನಡಿ ನೋಡಬಹುದು. ನಂಬರ್ 3, ಕ್ಲೇಮ್ ಮಾಡುವ ಮುನ್ನವೇ ದಾಖಲೆಗಳ ಪರಿಶೀಲನೆ. ಇನ್ಮುಂದೆ ನೀವು ಪಿಎಫ್ ಕ್ಲೇಮ್ ಸಬ್ಮಿಟ್ ಮಾಡಿದ ತಕ್ಷಣ ಸಿಸ್ಟಮ್ ಸ್ವತಃ ನಿಮ್ಮ ದಾಖಲೆಗಳನ್ನು ಮುಂಚಿತವಾಗಿಯೇ ವೆರಿಫೈ ಮಾಡುತ್ತದೆ. ಒಂದು ವೇಳೆ ನಿಮ್ಮ ದಾಖಲೆಗಳಲ್ಲಾಗಲಿ ಅಥವಾ ಮಾಹಿತಿಯಲ್ಲಾಗಲಿ ಏನಾದರೂ ಕೊರತೆ ಕಂಡುಬಂದರೆ ಅದನ್ನು ಸದಸ್ಯರಿಗೆ ಮೊದಲೇ ಅಲರ್ಟ್ ಮಾಡಲಾಗುತ್ತದೆ. ಇದರಿಂದಾಗಿ ಕೊನೆ ಕ್ಷಣದಲ್ಲಿ ಪಿಎಫ್ ಕ್ಲೇಮ್ ರಿಜೆಕ್ಟ್ ಆಗುವ ಸಾಧ್ಯತೆ ಕಡಿಮೆಯಾಗಲಿದೆ. ನಂಬರ್ 5, 5 ಲಕ್ಷ ರೂಪಾಯಿವರೆಗೆ ಆಟೋ ಕ್ಲೇಮ್ ಸೆಟಲ್ಮೆಂಟ್ ಸೌಲಭ್ಯ. ಯಾವ ಸದಸ್ಯರು ತಮ್ಮ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೋ ಅಂಥವರು 5 ಲಕ್ಷ ರೂಪಾಯಿವರೆಗಿನ ಪಿಎಫ್ ಅಡ್ವಾನ್ಸ್ ಕ್ಲೇಮ್ಗಳು ಇನ್ಮುಂದೆ ಆಟೋಮೆಟಿಕ್ ಆಗಿ ಮಂಜೂರಾಗಲಿದೆ. ಈ ಹಿಂದೆ ಇಂತಹ ಸ್ವಯಂಚಾಲಿತ ಮಂಜೂರಾತಿಯ ಮಿತಿಯು ಕೇವಲ 1 ಲಕ್ಷ ರೂಪಾಯಿ ಮಾತ್ರ ಇತ್ತು. ನಂಬರ್ 5, ಇನ್ನು ಸಲೀಸು ಮತ್ತು ವೇಗದ ಕ್ಲೇಮ್ ಪ್ರಕ್ರಿಯೆ. ನಿಮ್ಮ ಕ್ಲೇಮ್ ಸೆಟಲ್ ಮಾಡಲು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಿದ್ದರೆ ಪಿಎಫ್ ಇಲಾಖೆಯು ಆನ್ಲೈನ್ ಮೂಲಕವೇ ನಿಮ್ಮನ್ನು ವಿವರ ಕೇಳುತ್ತದೆ ಮತ್ತು ಸದಸ್ಯರು ಸಹ ಆನ್ಲೈನ್ನಲ್ಲೇ ಅದಕ್ಕೆ ಉತ್ತರ ನೀಡಬಹುದು. ವಿಶೇಷ ಏನೆಂದರೆ ನಿಮ್ಮ ಕ್ಲೇಮ್ ಅಪ್ರೂವ್ ಆದ ದಿನವೇ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತದೆ. ನಂಬರ್ 6, ಹೆಚ್ಚಿನ ಬಡ್ಡಿಯ ಲಾಭ ಮತ್ತು ಸುಲಭವಾಗಿ ಹಣ ಹಿಂಪಡೆಯುವ ನಿಯಮಗಳು. ನಿಮ್ಮ ಫೈನಲ್ ಪಿಎಫ್ ಪೇಮೆಂಟ್ ಅಧಿಕೃತವಾಗಿ ಅಪ್ರೂವ್ ಆಗುವ ಕೊನೆಯ ದಿನಾಂಕದವರೆಗೂ ಪೂರ್ತಿಯಾಗಿ ಬಡ್ಡಿಯನ್ನು ಲೆಕ್ಕ ಹಾಕಿ ನೀಡಲಾಗುತ್ತದೆ. ಇದರ ಜೊತೆಗೆ ಈ ಹಿಂದೆ ಇದ್ದ 13 ವಿಭಿನ್ನ ರೀತಿಯ ಹಣ ಹಿಂಪಡೆಯುವ ನಿಯಮಗಳನ್ನು ಕೇವಲ 3 ಪ್ರಮುಖ ವಿಭಾಗಗಳಾಗಿ ಸರಳಗೊಳಿಸಲಾಗಿದ್ದು, ಸದಸ್ಯರು ತಮ್ಮ ಒಟ್ಟು ಪಿಎಫ್ ಬ್ಯಾಲೆನ್ಸ್ನಲ್ಲಿ 75% ಹಣವನ್ನು ಸುಲಭವಾಗಿ ವಿತ್ಡ್ರಾ ಮಾಡಿಕೊಳ್ಳಬಹುದು. ನಂಬರ್ 7, ಕಂಪನಿ ಬದಲಾದರೆ ಸಾಕು, ಪಿಎಫ್ ಖಾತೆ ತಾನಾಗಿಯೇ ವರ್ಗಾವಣೆ. ಇನ್ನು ಮುಂದೆ ನೀವು ಕೆಲಸ ಬದಲಾಯಿಸಿದಾಗ ಹಳೆ ಕಂಪನಿಯಿಂದ ಹೊಸ ಕಂಪನಿಗೆ ಪಿಎಫ್ ಹಣ ವರ್ಗಾಯಿಸಲು ಪ್ರತ್ಯೇಕ ಅಪ್ಲಿಕೇಶನ್ ಹಾಕುವ ಚಿಂತೆ ಇರುವುದಿಲ್ಲ. ನಿಮ್ಮ ಆಧಾರ್ ಲಿಂಕ್ ಆಗಿರುವ UAN ನಂಬರ್ ಮೂಲಕವೇ ನಿಮ್ಮ ಪಿಎಫ್ ಖಾತೆಯು ಹೊಸ ಸಂಸ್ಥೆಗೆ ಆಟೋಮೆಟಿಕ್ ಆಗಿ ವರ್ಗಾವಣೆಯಾಗುತ್ತದೆ. ನಂಬರ್ 8, ದೇಶದ ಯಾವುದೇ ಪಿಎಫ್ ಆಫೀಸ್ನಿಂದ ಬೇಕಿದ್ದರೂ ಸೇವೆ ಪಡೆಯಬಹುದು. ಇಪಿಎಫ್ ಸದಸ್ಯರು ಇನ್ಮುಂದೆ ತಮ್ಮದೇ ಪ್ರಾದೇಶಿಕ ಕಚೇರಿಗೆ ಮಾತ್ರನೇ ಭೇಟಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಭಾರತದ ಯಾವುದೇ ಮೂಲೆಯಲ್ಲಿರುವ ಇಪಿಎಫ್ಒ ಆಫೀಸ್ಗೆ ಭೇಟಿ ನೀಡಿಯೂ ನೀವು ಅಗತ್ಯ ಸೇವೆ ಹಾಗೂ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನಂಬರ್ 9, ಎಲ್ಲಿದ್ದರೂ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡುವ ಅವಕಾಶ. ಇಪಿಎಸ್ ಪೆನ್ಷನ್ ಪಡೆಯುವ ಹಿರಿಯ ನಾಗರಿಕರು ದೇಶದ ಯಾವುದೇ ಭಾಗದಲ್ಲಿರುವ ಇಪಿಎಫ್ಒ ಕಚೇರಿಯಲ್ಲಾದರೂ ತಮ್ಮ ಜೀವನದ ಪ್ರಮಾಣಪತ್ರವನ್ನು ಅಂದರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬಹುದು. ಇದರೊಂದಿಗೆ ಇತರೆ ಪೆನ್ಷನ್ ಸೇವೆಗಳನ್ನು ಕೂಡ ಅಲ್ಲಿಯೇ ಪಡೆದುಕೊಳ್ಳಲು ಅವಕಾಶ ನೀಡಲಾಗಿದೆ. ನಂಬರ್ 10, ನಿಮ್ಮಿಷ್ಟದ ಯಾವುದೇ ಬ್ಯಾಂಕ್ ಖಾತೆಗೆ ಪೆನ್ಷನ್ ಜಮೆ.
ಹೊಸದಾಗಿ ತರಲಾಗಿರುವ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯಿಂದಾಗಿ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇಡೀ ದೇಶದ ಯಾವುದೇ ಬ್ಯಾಂಕ್ ಖಾತೆಯಾದರೂ ನಿಮ್ಮ ಪೆನ್ಷನ್ ಹಣವನ್ನು ನೇರವಾಗಿ ಜಮಾ ಮಾಡಿಸಿಕೊಳ್ಳಬಹುದು. ಈ ಮುಂಚೆ PPO ನಮೂದಿಸಿರುವ ನಿರ್ದಿಷ್ಟ ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಮಾತ್ರವೇ ಈ ಸೌಲಭ್ಯ ಸಿಗುತ್ತಿತ್ತು. ಒಟ್ಟಾರೆಯಾಗಿ ಹೇಳುವುದಾದರೆ EPFO ಜಾರಿಗೆ ತಂದಿರುವ ಈ ಅದ್ಭುತ ಡಿಜಿಟಲ್ ವ್ಯವಸ್ಥೆಯಿಂದಾಗಿ ಚಂದಾದಾರರ ಕ್ಲೇಮ್ ಪ್ರಕ್ರಿಯೆ ಈಗ ಇನ್ನಷ್ಟು ವೇಗ ಹಾಗೂ ಸುಲಭವಾಗಿದೆ. PF ಹಣ ಹಿಂಪಡೆಯುವುದು, ಉದ್ಯೋಗ ಬದಲಾವಣೆ ಮಾಡುವುದು, ಪೆನ್ಷನ್ ಸೌಲಭ್ಯಗಳು ಹಾಗೂ ಅಕೌಂಟ್ ನಿರ್ವಹಣೆ ಎಲ್ಲವೂ ಇನ್ಮುಂದೆ ಅತ್ಯಂತ ಸುಲಭವಾಗಲಿದೆ.